ಸಚಿವರ ಪಟ್ಟಿಯನ್ನ ಸಿದ್ಧಪಡಿಸಿರುವಂತಹ ಸಿದ್ದರಾಮಯ್ಯ ಹೈಕಮಾಂಡ್ ಬಳಿ ಬೆಂಬಲಿಗರ ಪಟ್ಟಿಯನ್ನ ನೀಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಬಣದ ಸಚಿವಾಕಾಂಕ್ಷಿಗಳಾದಂತಹ ಪೊನ್ನಣ್ಣ, ಜಮೀರ್, ತಂಗಡಗಿ, ಪುಟ್ಟರಂಗ ಶೆಟ್ಟಿ, ಕೆ ವೆಂಕಟೇಶ್, ಬಸವರಾಜ ರಾಯರೆಡ್ಡಿ, ಬಿಕೆ ಹರಿಪ್ರಸಾದ್, ಸಂತೋಷ್ ಲಾಡ್ ಮತ್ತೆ ಎಚ್.ಸಿ. ಮಹದೇವಪ್ಪ ಪುತ್ರ ಯತೀಂದ್ರ, ಸಿದ್ದರಾಮಯ್ಯ ಮತ್ತೆ ಕೆ ಪೊನ್ನಣ್ಣ ಬೆಂಬಲಿಗರಿಗೆ ಸಚಿವ ಸ್ಥಾನವನ್ನು ಕೊಡಿಸೋದಕ್ಕೆ ಸಿದ್ದು ಗೇಮ್ ಪ್ಲಾನ್ಗಳನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಸೊ ಹಾಗಾಗಿ ಹೈಕಮಾಂಡ್ ಇದೆಲ್ಲದಕ್ಕೂ ಒಪ್ಕೊಳ್ಬೇಕಲ್ವಾ? ಹೈಕಮಾಂಡ್ ಒಪ್ಪಿದ ನಂತರ ಎಲ್ಲದಕ್ಕೂ ಕೂಡ ಒಂದು ಅಂಕಿತ ಹಾಕುವಂತಹ ಸಾಧ್ಯತೆಗಳು ಕೂಡ ಇದೆ. ಸಿದ್ದರಾಮಯ್ಯನವರ ಮಾತನ್ನ ಕೇಳಲೇಬೇಕಾದಂತಹ ಅನಿವಾರ್ಯತೆಯೂ ಕೂಡ ಒಂದು ಕಡೆ ಇದೆ ಹೈಕಮಾಂಡ್ ನಾಯಕರಿಗೆ. ಯಾಕಂತಂದರೆ ಪದತ್ಯಾಗ ಮಾಡಿದ್ದಾರಲ್ಲ. ಸೊ ನಡೆದಂತಹ ಸಿದ್ದರಾಮಯ್ಯ ಅನ್ನುವಂತಹ ಹೆಸರನ್ನು ಈಗ ರಾಜ್ಯದಲ್ಲಿ ಅವ್ರು ಪಡ್ಕೊಂಡ್ಬಿಟ್ಟಿದ್ದಾರೆ ಈಗಾಗಲೇ. ಸೊ ಹಾಗಾಗಿ ಹೈಕಮಾಂಡ್ ನಾಯಕರು ಕೂಡ ಅದೇ ರೀತಿಯಾಗಿ ಅವರನ್ನು ನಡೆಸ್ಕೊಳ್ಳುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಸೊ ಹಾಗಾಗಿ ಸಚಿವ ಸ್ಥಾನಕ್ಕಾಗಿ ಭಾರಿ ಪೈಪೋಟಿ ಏನು ನಡೀತಾ ಇದೆ, ಯಾರಿಗೆ ಸಚಿವ ಪಟ್ಟವನ್ನು ಕಟ್ಟಬೇಕು ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಧ್ರುವ, ಮಧ್ಯಾಹ್ನ 2 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಸಭೆ ಇದೆ. ಈ ಸಭೆಯಲ್ಲಿ ಮೊದಲು ಯಾವ್ಯಾವ ಸಚಿವರನ್ನ ಆಯ್ಕೆ ಮಾಡಿಕೊಳ್ಳಬಹುದು, ಮೊದಲ ಪಟ್ಟಿ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಿದ್ಧತೆಗಳು ಹೇಗಾಗ್ತಾ ಇದೆ, ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿಯಾಗಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಇದೆ ಅಂತ? ರಮ್ಯ, ಇಲ್ಲಿ ಮುಖ್ಯವಾಗಿ ಪ್ರಮಾಣ ವಚನಕ್ಕೆ ನಾಡಿದ್ದು ಅಂದರೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೊಂದು ದಿವಸ ಅಷ್ಟೇ ಬಾಕಿ ಇದೆ. ನಾಳೆ ಒಂದು ಇಡೀ ದಿನ ಅವರಿಗೆ ಟೈಮ್ ಸಿಗುತ್ತೆ. ಬುಧವಾರ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು. ಡಿ ಕೆ ಶಿವಕುಮಾರ್ ಒಬ್ಬರೇ ಇಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಅವ್ರ ಜೊತೆ 7-8 ಜನ ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಸೊ ಮೊದಲ ಹಂತದ ಪಟ್ಟಿಯನ್ನು ಬಿಡುಗಡೆ ಮಾಡಲೇಬೇಕು ಹೈಕಮಾಂಡ್ ನಾಯಕರು. ಸೊ ಹಾಗಾಗಿ ಈಗ ಸದ್ಯ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳ್ತಾ ಇದ್ದಾರೆ. ದೆಹಲಿಗೆ ಹೋದ ನಂತರ ಈ ಬಗ್ಗೆ ಒಂದು ಚರ್ಚೆ ಕೂಡ ನಡೆಯುತ್ತೆ. ಸಿದ್ದರಾಮಯ್ಯನವರು ಕೂಡ ಒಂದಿಷ್ಟು ಪಟ್ಟಿಯನ್ನು ತಯಾರು ಮಾಡ್ಕೊಂಡಿದ್ದಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಕೂಡ ಒಂದಿಷ್ಟು ಪಟ್ಟಿಯನ್ನು ತಯಾರು ಮಾಡ್ಕೊಂಡಿದ್ದಾರೆ. ಆದರೆ ಈಗ ಹೈಕಮಾಂಡ್ ನಾಯಕರು ಮೊದಲು ಫೋಕಸ್ ಮಾಡುವಂಥದ್ದು ಕೇವಲ ಡಿ ಕೆ ಶಿವಕುಮಾರ್ ಜೊತೆ ಯಾರೆಲ್ಲ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ನೋಡಿ ಅವರ ಹೆಸರನ್ನ. ಈಗ ಹೈಕಮಾಂಡ್ ಲೆಕ್ಕಾಚಾರಗಳು ಒಂದು ರೀತಿ ಇರಬಹುದು, ಆದರೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತವರಿಗೆ ಈ ಸಲ ಸಚಿವ ಸ್ಥಾನ ಅಂದ್ರೆ ಮೊದಲ ಹಂತದಲ್ಲಿ ಕೊಡ್ತಾರಾ ಅಥವಾ 2ನೇ ಹಂತದಲ್ಲಿ ಕೊಡ್ತಾರಾ ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ ನಾಯಕರು ಲೆಕ್ಕಾಚಾರವನ್ನ ಹಾಕ್ತಾ ಹೋಗ್ತಾರೆ. ಈಗಾಗಲೇ ಎಂ.ಬಿ. ಪಾಟೀಲ್ ಇರ್ಬೋದು, ಅವರನ್ನ DCM ಮಾಡಬೇಕು ಅನ್ನುವಂಥ ಒಂದು ಆಗ್ರಹ ಕೂಡ ಇದೆ. ಹೈಕಮಾಂಡ್ ನಾಯಕರಲ್ಲಿ ಲೆಕ್ಕಾಚಾರ ಕೂಡ ಕೇಳಿ ಬರ್ತಾ ಇದೆ. ಆದರೆ ಅವರಿಗೂ ಸಚಿವಾಕಾಂಕ್ಷಿ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ. ಅದಾದ ನಂತರ ಪ್ರಿಯಾಂಕ್ ಖರ್ಗೆ ಅವರನ್ನ ಕೂಡ ಈಗ ಪರಿಗಣನೆಯನ್ನ ತೆಗೆದುಕೊಳ್ತಾರೆ. ಕಾರಣ ಇಷ್ಟೇ, ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದಂಥ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅಲ್ಲಿ ಅವರ ಹೆಸರಿತ್ತು. ಅಂದ್ರೆ ಅವರ ತಂದೆನೇ AICC ಅಧ್ಯಕ್ಷರಾಗಿರುವಂತಹ ಕಾರಣಕ್ಕಾಗಿ ಪ್ರಿಯಾಂಕ್ ಖರ್ಗೆ ಹೆಸರು ಅಲ್ಲಿ ಮೊದಲನೇ ಲಿಸ್ಟ್ನಲ್ಲಿ ಬರುತ್ತೆ ಅನ್ನುವಂಥ ಒಂದಿಷ್ಟು ವಿಶ್ವಾಸ ಕೂಡ ಇದೆ. ಇನ್ನೊಂದು ಕಡೆ ರಾಮಲಿಂಗಾರೆಡ್ಡಿ ಅವರನ್ನ ಕೂಡ ಪರಿಗಣನೆ ಮಾಡ್ಕೊಳ್ಬೇಕು. GBA ಎಲೆಕ್ಷನ್ ದೃಷ್ಟಿಯಿಂದ ರೆಡ್ಡಿ ಸಮುದಾಯದಿಂದ ರಾಮಲಿಂಗಾರೆಡ್ಡಿ ಅಥವಾ HK ಪಾಟೀಲ್ ಇವರಿಬ್ಬರಲ್ಲಿ ಒಬ್ಬರಿಗೆ ಮೊದಲ ಹಂತದಲ್ಲಿ ಅವಕಾಶಗಳು ಸಿಗ್ಬೋದು. ಇನ್ನು ಲಿಂಗಾಯತ ಕೋಟದಿಂದ ಕೂಡ ನಾವು ಈಶ್ವರ್ ಖಂಡ್ರೆ ಅವರ ಹೆಸರನ್ನ ತೆಗೆದುಕೊಳ್ಬಹುದು. ಆನಂತರ MB ಪಾಟೀಲ್ ಅವರಿದ್ದಾರೆ. ಈ ಇಬ್ಬರಲ್ಲಿ ಒಬ್ಬರಿಗೆ ನಾಡ್ದು ಪ್ರಮಾಣ ವಚನವನ್ನ ಸ್ವೀಕರಿಸಬಹುದು ಅಥವಾ ಇಬ್ಬರು ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ಸಾಧ್ಯತೆಗಳು ಇದ್ದಾವೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮುಂದಿನ ಹಂತದಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಹಿಳಾ ಮೀಸಲಾತಿ ಹೊಂದಬೇಕು. ಅದಾದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೈಕಮಾಂಡ್ ನಾಯಕರಿಗೂ ಕೂಡ ಅವರನ್ನ ಆಯ್ಕೆ ಮಾಡಬೇಕು, ಲಾಬಿಯನ್ನ ಕೂಡ ನಡೆಸಿದ್ರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ. ಸೊ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ಲಕ್ಷ್ಮಣ್ ಸವದಿ ಲಿಂಗಾಯತ ಕೋಟದಿಂದ ಒಂದು 3-4 ಜನರ ಹೆಸರು ಕೂಡ ಇಲ್ಲಿ ಮುನ್ನೆಲೆಗೆ ಬಂದಿದೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಕೂಡ ಇಲ್ಲಿ ವರ್ಕೌಟ್ ಮಾಡಲಿಕ್ಕೆ ಹೊರಟಿರುವಂತದ್ದು ಒಂದು ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯದ ವೋಟ್ ಬ್ಯಾಂಕ್ ಅನ್ನ ಸೇರಿಸ್ಕೊಂಡ್ರೆ ಮುಂದೆ OBC ಅವರ ಸಪೋರ್ಟ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ಒಕ್ಕಲಿಗ ಮತ್ತೆ ಲಿಂಗಾಯತರಿಗೂ ಕೂಡ ಇಲ್ಲಿ ಪ್ರಾತಿನಿಧ್ಯವನ್ನ ನೀಡಲೇಬೇಕಾಗಿರುತ್ತೆ. ಹೀಗಾಗಿ ಆ ಸಚಿವ ಸಂಪುಟದಲ್ಲಿ ಅವರಿಗೂ ಕೂಡ ಅವಕಾಶವನ್ನ ನೀಡಬೇಕು. ಇದರ ಜೊತೆ ಅಲ್ಪಸಂಖ್ಯಾತರಿಗೂ ಕೂಡ ಅವಕಾಶವನ್ನ ನೀಡಬೇಕಾಗಿರುತ್ತೆ. ಅದರಲ್ಲಿ ಮುಖ್ಯವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಜಮೀರ್ ಅಹಮದ್ ಖಾನ್. ಅವರು ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ರು. ಸೊ ಹಾಗಾಗಿ ಜಮೀರ್ ಅವರಿಗೆ ಈ ಸಲ ಸಚಿವ ಸ್ಥಾನ ಬಹುತೇಕವಾಗಿ ಸಿಗುತ್ತೆ. ಅದರ ಜೊತೆ UT ಖಾದರ್ ಅವರು ಸ್ಪೀಕರ್ ಆಗಿದ್ರು. ನಾನು ಈ ಸಾರಿ ಸ್ಪೀಕರ್ ಆಗೋದಿಲ್ಲ, ನನಗೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಒಂದು ಆಗ್ರಹವನ್ನ ಕೂಡ ಮಾಡ್ಕೊಂಡಿದ್ದಾರೆ.
ಸೊ ಇವೆಲ್ಲವನ್ನ ಮುಂದೆ ಇಟ್ಕೊಂಡು ಹೈಕಮಾಂಡ್ ನಾಯಕರು ಯಾವ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನುವಂಥದ್ದು. ಇನ್ನು ದಲಿತ ಸಮುದಾಯದಿಂದ ಪರಮೇಶ್ವರ್ ಅವರಿದ್ದಾರೆ, ಪರಮೇಶ್ವರ್ ಅವರ ಹೆಸರನ್ನ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ಜೊತೆ ಜಾರಕಿಹೊಳಿ ಅವರು ಕೂಡ ಇದ್ದಾರೆ. ಇವೆಲ್ಲವನ್ನ ತೆಗೆದುಕೊಂಡು ಹೈಕಮಾಂಡ್ ನಾಯಕರು ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಮಧು ಬಂಗಾರಪ್ಪ ಈಡಿಗ ಸಮುದಾಯದಿಂದ ಇದ್ರೆ BK ಹರಿಪ್ರಸಾದ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. BK ಹರಿಪ್ರಸಾದ್ ಅವರನ್ನ ಏನಾದ್ರೂ KPCC ಅಧ್ಯಕ್ಷ ಸ್ಥಾನಕ್ಕೆ ಏನಾದ್ರೂ ಇದು ನಿಯೋಜನೆ ಮಾಡಿದ್ರೆ ಇಲ್ಲಿ ಮಧು ಬಂಗಾರಪ್ಪನವರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅದಾದ ನಂತರ ಪರಮೇಶ್ವರ್ ಅವರನ್ನ ಸಂಪುಟದೊಳಗೆ ಸೇರಿಸ್ಕೊಳ್ಬೇಕು. ಇನ್ನು ಬೆಂಗಳೂರು ವಿಷಯಕ್ಕೆ ಬಂದ್ರೆ ಕೃಷ್ಣ ಬೈರೇಗೌಡರು ಅವರನ್ನ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕು. ಅವರು ಕುರುಬ ಸಮುದಾಯದವರು ಅಲ್ಲದೆ ಬೆಂಗಳೂರು ದೃಷ್ಟಿಯಿಂದ ಕೃಷ್ಣ ಬೈರೇಗೌಡರಿಗೆ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮೊದಲ ಹಂತದಲ್ಲಿ ಯಾರೆಲ್ಲ ಹೆಸರು ಬರುತ್ತೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಈ ಅಜೆಂಡವನ್ನ ಇಟ್ಕೊಂಡು ಇವತ್ತು ಹೈಕಮಾಂಡ್ ನಾಯಕರ ಮುಂದೆ ವರ್ಕೌಟ್ ಕೂಡ ಆಗುತ್ತೆ. ಇದರಲ್ಲಿ ಪ್ರದೇಶವಾರ ಇರ್ಬೋದು, ಜಾತಿವಾರ ಇರ್ಬೋದು, ಇವೆಲ್ಲವನ್ನ ಮುಂದಿಟ್ಕೊಂಡು ಈಗಾಗಲೇ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ಅವರನ್ನ ಕೆಲವೊಂದಿಷ್ಟು ಮಠದ ಮಠಾಧೀಶರು ಭೇಟಿಯಾಗಿ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ತಮ್ಮ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನ ನೀಡಬೇಕು ಅನ್ನುವಂಥದ್ದು. ನಿನ್ನೆ ರಾತ್ರಿ ಒಂದು 25ಕ್ಕೂ ಹೆಚ್ಚು ಜನ ಮಠಾಧೀಶರು ಹೋಗಿದ್ದಾರೆ. ಅದರಲ್ಲಿ ಬೋವಿ ಮಠದ ಇರ್ಬೋದು, ವಾಲ್ಮೀಕಿ ಮಠ ಇರ್ಬೋದು, ಮಡಿವಾಳ ಮಠಾಧೀಶರು ಇರ್ಬೋದು, ಇವರೆಲ್ಲರೂ ಹೋಗಿ ತಮ್ಮ ಸಮುದಾಯದವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಹೇಳಿ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗಾಗಲೇ ಮತ್ತೊಂದು ಕಡೆ KPCC ಅಧ್ಯಕ್ಷ ಸ್ಥಾನದ ಗೊಂದಲಗಳು ಕೂಡ ಇದೆ. ಇದಕ್ಕೂ ಕೂಡ ಅಂಕಿತ ಹಾಕುವಂತಹ ಸಾಧ್ಯತೆಗಳು ಕೂಡ ಇದೆಯಾ? ಯಾಕಂದ್ರೆ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂತಹ ಕಾನೂನನ್ನ ಕಾಂಗ್ರೆಸ್ನವರು ತಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಅಧ್ಯಕ್ಷ ಸ್ಥಾನ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆಯಾ ಈ ಸಭೆಯಲ್ಲಿ ಅಂತ? ಈ ಸಭೆಯಲ್ಲಿ ನಡೆಯೋದು ಒಂದು ಸಚಿವ ಸಂಪುಟದ ಅಜೆಂಡವಾದ್ರೆ ಇನ್ನೊಂದು KPCC ಅಧ್ಯಕ್ಷರು ಯಾರಾಗ್ತಾರೆ ಅಂತ. DK ಶಿವಕುಮಾರ್ ಅವರು ಯಾವಾಗ CM ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೋ ಆನಂತರ KPCC ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾಗಿದೆ. 2028ರ ಚುನಾವಣೆಯ ದೃಷ್ಟಿಯಿಂದ ಪಕ್ಷವನ್ನ ಸಂಘಟನೆ ಮಾಡಲೇಬೇಕು. ಸೊ ಹಾಗಾಗಿ DK ಶಿವಕುಮಾರ್, ಸಿದ್ದರಾಮಯ್ಯ ಇವರಿಬ್ಬರ ಜೊತೆಗೆ ನಿಕಟ ಸಂಪರ್ಕ ಹೊಂದಿದವರೇ ಇಲ್ಲಿ KPCC ಅಧ್ಯಕ್ಷರಾಗಬೇಕು ಮತ್ತೆ ಪಕ್ಷ ಸಂಘಟನೆಯ ದೃಷ್ಟಿಯಿಂದ. ಮೊದಲು ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗಿತ್ತು. ಇವರೇ 100% KPCC ಅಧ್ಯಕ್ಷರು ಆಗ್ತಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ನನಗೆ KPCC ಅಧ್ಯಕ್ಷರ ಸ್ಥಾನವನ್ನ ಕೊಡಿ, ಅದರ ಜೊತೆ ನನಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನ ನೀಡಬೇಕು, ಸಚಿವ ಸ್ಥಾನ ಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ರು. ಆದ್ರೆ ಹೈಕಮಾಂಡ್ ನಾಯಕರು ಕಡಾಖಂಡಿತವಾಗಿ ಒಬ್ಬರಿಗೆ ಒಂದೇ ಪೋಸ್ಟ್ ನೀಡೋದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಹೆಸರು ಇಷ್ಟೊಂದು ಕಾಂಪ್ಲಿಕೇಟ್ ಆಗ್ತಾ ಇದ್ದ ಹಾಗೆ BK ಹರಿಪ್ರಸಾದ್ ಕೂಡ ಅಲ್ಲಿ ಸೇರ್ಕೊಂಡ್ರು. BK ಹರಿಪ್ರಸಾದ್ ಅವರು ಹೈಕಮಾಂಡ್ ಜೊತೆ ನಿಕಟ ಸಂಬಂಧವನ್ನ ಹೊಂದಿದ್ದಾರೆ. ಸೊ ಹಾಗಾಗಿ BK ಹರಿಪ್ರಸಾದ್ ಅವರಿಗೆ ಏನಾದ್ರೂ KPCC ಅಧ್ಯಕ್ಷ ಸ್ಥಾನವನ್ನ ನೀಡಿದ್ರೆ ಅವರು ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದೆ. ಆದ್ರೆ BK ಹರಿಪ್ರಸಾದ್ ವಿಚಾರದಲ್ಲಿ CM ಸಿದ್ದರಾಮಯ್ಯನವರಿಗೂ ಅಷ್ಟೊಂದೆಲ್ಲ ಒಲವಿಲ್ಲ ಅಂತ ಇದೆ. DK ಶಿವಕುಮಾರ್ ಜೊತೆ ಅವರ ಬಾಂಧವ್ಯ ಕೂಡ ಅಷ್ಟಕ್ಕಷ್ಟೇ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಹೈಕಮಾಂಡ್ ನಾಯಕರು ಯಾವ ಮಾನದಂಡದ ಮೇಲೆ ಆಯ್ಕೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಸೊ ಸತೀಶ್ ಜಾರಕಿಹೊಳಿ ಈಗಾಗಲೇ ನನಗೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪರಮೇಶ್ವರ್ ಅವರು ಕೂಡ ದೆಹಲಿಗೆ ಈಗಾಗಲೇ ಸಿದ್ದರಾಮಯ್ಯ ಜೊತೆ ತೆರಳಿದ್ದಾರೆ. ಪರಮೇಶ್ವರ್ ಅವರು DCM ಸ್ಥಾನಕ್ಕೆ ಬೇಕು ಅಂತ ಹೇಳಿ ಒಂದಿಷ್ಟು ಆಗ್ರಹ ಆಗ್ತಾ ಇದ್ರೆ ಹೈಕಮಾಂಡ್ ನಾಯಕರು ಪರಮೇಶ್ವರ್ ಅವರಿಗೆ ಏನಾದರೂ KPCC ಅಧ್ಯಕ್ಷ ಸ್ಥಾನವನ್ನ ನೀಡ್ತಾರ ಅನ್ನುವಂಥ ಚರ್ಚೆ ಕೂಡ ಇದೆ. ಈ ಹಿಂದೆ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿ 5 ವರ್ಷ ಪಕ್ಷವನ್ನ ಸಂಘಟನೆ ಮಾಡಿದ್ರು. ಸೊ ಹಾಗಾಗಿ ಪರಮೇಶ್ವರ್ ಅವರಿಗೂ ಅವಕಾಶ ಸಿಗ್ಬೋದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ BK ಹರಿಪ್ರಸಾದ್ ಹೆಸರು ಈಗ ಕೇಳಿ ಬರ್ತಾ ಇರುವಂತದ್ದು. ಹೈಕಮಾಂಡ್ ನಾಯಕರು ಈಗ ಮೊದಲನೇ ಹಂತದಲ್ಲಿ ಯಾರನ್ನೆಲ್ಲ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಒಂದು ಚರ್ಚೆ ಆದ್ರೆ ಇನ್ನೊಂದು KPCC ಅಧ್ಯಕ್ಷರು ಯಾರಾಗ್ತಾರೆ ಅನ್ನುವಂಥದ್ದು. ಅದಾದ ನಂತರ ರಾಜ್ಯದಲ್ಲಿ ಹಿರಿಯರ ಜೊತೆ ಸಮನ್ವಯವನ್ನ ಕಾಯ್ದುಕೊಳ್ಳಲಿಕ್ಕೆ ಸಮನ್ವಯ ಸಮಿತಿ ಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಆಗ್ರಹವನ್ನ ಮಾಡಿದ್ರು. ಸೊ ಹಾಗಾಗಿ ಸಮನ್ವಯ ಸಮಿತಿ ವಿಚಾರಕ್ಕೆ ಹೈಕಮಾಂಡ್ ವಿರೋಧವನ್ನ ವ್ಯಕ್ತಪಡಿಸಿದರೆ ಕಡಾಖಂಡಿತ ಆಗಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಅದರ ಬದಲು ಏನ್ ಮಾಡ್ತಾರೆ, ಕೋರ್ ಕಮಿಟಿಯಲ್ಲಿ ಸಿದ್ದರಾಮಯ್ಯನವರಿಗೆ ಒಂದು ಒಳ್ಳೆಯ ಸ್ಥಾನವನ್ನ ನೀಡುವಂತಹ ಸಾಧ್ಯತೆಗಳಿದ್ದಾವೆ. ಈಗ ಇಲ್ಲಿ ಹೈಕಮಾಂಡ್ ನಾಯಕರು ನಿರ್ಧಾರವನ್ನ ಮಾಡುವಂಥದ್ದು. ಸಿದ್ದರಾಮಯ್ಯನವರು ಅವರಿಗೆ ಹೇಳಿದ ತಕ್ಷಣ ರಾಜೀನಾಮೆಯನ್ನ ನೀಡಿದ್ದಾರೆ, ಯಾವುದೇ ವಿರೋಧವನ್ನ ವ್ಯಕ್ತಪಡಿಸಿಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯ ಹೇಳಿದವರಿಗೆ ಪ್ರಾಧಾನ್ಯತೆಯನ್ನ ಜಾಸ್ತಿಯಾಗಿ ನೀಡ್ತಾ ಹೋಗ್ತಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಆದರೆ DK ಶಿವಕುಮಾರ್ ಅವರು ಈಗಾಗಲೇ ಒಂದಿಷ್ಟು ಪಟ್ಟಿಯನ್ನ ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಇವತ್ತು ಖರ್ಗೆ ನಿವಾಸದಲ್ಲಿ ಈ ಒಂದು ಮೀಟಿಂಗ್ ಆಗುತ್ತೆ. ಅನಂತರ ರಾಹುಲ್ ಗಾಂಧಿ ಅವರ ಅಂಕಿತ ಬಿದ್ದ ನಂತರ ಆ ಪಟ್ಟಿ ರಿಲೀಸ್ ಆಗುತ್ತೆ. ನಾಳೆ ರಿಲೀಸ್ ಆಗುವಂತ ಸಾಧ್ಯತೆಗಳು ಸಾಕಷ್ಟಿದ್ದಾವೆ. ರಮ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.